ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ. ಸತ್ಯ ಹೊರಗಡೆ ಬರಬೇಕು, ಸತ್ಯವನ್ನು ಜನಸಮುದಾಯಕ್ಕೆ ತಿಳಿಸಬೇಕು ಅಂತಲೇ ನಾವು SIT ಮಾಡಿದ್ದು. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ, ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ, ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ, ರಾಜಕೀಯ ಮಾಡಬೇಡಿ, ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ. ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ, ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವನು ಯಾರು ಈಗ ಗೊತ್ತಿದೆಯಲ್ಲ ಹೆಸರು, ಚೆನ್ನಯ್ಯ ಅಂತಕ್ಕಂಥವನು, ಅವನು ಚಿನ್ನಯ್ಯ, ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಅನೇಕ ಹೇಳಿಕೆಗಳನ್ನು ಆತನು ಕೂಡ ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ SITನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ಇಲ್ಲ, ನಾವ್ಯಾರು ಸ್ವಾಮಿ ಹೆಂಗೆ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ? ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ. ನಾವು ಹೇಳೋಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ, ಹಂಗೆ ತನಿಖೆ ಮಾಡಿ, ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವು ಯಾರು ಹೇಳೋಕ್ಕಾಗಲ್ಲ. ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ, ಕಮಿಟಿ ಮಾಡಿದ್ದೇವೆ. ಅವರು ಯಾವ ಕಾರಣಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಮಂಜುನಾಥನ ದರ್ಶನ ಮಾಡೋಕ್ಕೆ ಹೋಗೋದಿದ್ರೆ ನಾವ್ಯಾರು ತಡೆಯೋಕ್ಕೆ? ಅವರು 100 ಕಾರಲ್ಲಿದ್ದರೆ 500 ಕಾರ್ ಕರ್ಕೊಂಡೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಬರಲಿ. ನಮಗೆ ಸಂದರ್ಭ ಬಂದಾಗ ನಾವು ಹೋಗ್ತೀವಿ. ನಾವು ಅವರಿಗೆ ನಿಯಂತ್ರಣ ಮಾಡೋಕ್ಕೆ ಹೋಗೋದಿಲ್ಲ. ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೇವೆ. ಅವ್ರು ಹೇಳ್ತಾರೆ ಈಗ ನಾನು ಇಲ್ಲ ನಿಮ್ಮನ್ನು ನಿಲ್ಲಿಸ್ಬಿಡ್ತೀವಿ, ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಅಲ್ರಿ ಮಂಜುನಾಥನ ದರ್ಶನ ಮಾಡೋಕ್ಕೆ ನಿಮ್ದೇನು ಕೇಳೋದು ಅಂತಾರೆ. ಅದಕ್ಕೆ ನಾವು ಮಂಜುನಾಥನ ದರ್ಶನ ಮಾಡ್ಕೊಂಡು ಬನ್ನಿಯಪ್ಪ ಅಂತ ಹೇಳ್ತೀವಿ. ಕಾಲನ ನಿಗದಿ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ವಿಚಾರಗಳು ಬರುತ್ತೆ, ಅವ್ರ ತನಿಖೆಯಲ್ಲಿ ಏನು ಸಿಕ್ಕತ್ತೆ ಅವರಿಗೆ ಅದ್ರ ಮೇಲೆ ಹೋಗ್ತಾರೆ. ಆದರೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ. ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಇಲ್ಲ, ಪೊಲೀಸ್ ಇಲಾಖೆಗೆ ನಾವೇನು ಇಲ್ಲಿವರೆಗೂ ಕೇಳಿದ್ವಿ ಮಾಡರ್ನೈಸೇಷನ್ನಲ್ಲಿ, ಅಲ್ಲಿವರೆಗೂ ನಮಗೆ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಕೊಟ್ಟೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ನಮಗೇನು ದಕ್ಕಬೇಕು ಅದನ್ನು ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಆದರೆ ನಾವು ಇನ್ನೂ ಹೆಚ್ಚಿಗೆ ಕೇಳಿದ್ವಿ. ನಾನು ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ನವ್ರಿಗೆ ವಸತಿಗಳು ಕಟ್ಟಬೇಕು, ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. 5,000 ಮನೆಗಳನ್ನು ಕಟ್ಟಬೇಕು ಅಂತೇಳಿ 1,650 ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿಗಳು ಕೇಂದ್ರದ ಗೃಹ ಸಚಿವರಿಗೆ ಕೇಳಿದ್ದು, ಮಾಡರ್ನೈಸೇಷನ್ಗೆ ಕೇಳಿದ್ದು. ಅದೆಲ್ಲವೂ ಕೂಡ ಇನ್ನೂ ನಮ್ಗೆ ಯಾವುದು ಕೂಡ ಬರಲಿಲ್ಲ. ಅದು ಬರೋದಿಲ್ಲ ಅಂದರೆ ಪತ್ರ ಆದರೂ ಬರೀಬೇಕಲ್ಲ, ಆ ಪತ್ರನೂ ಕೂಡ ಬಂದಿಲ್ಲ. ಅಲ್ಲ, ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಕೇಂದ್ರದ ಯೋಜನೆಗಳಲ್ಲಿ ನಮಗೆ 50 ಭಾಗ, ಅವ್ರಿಗೆ 50 ಭಾಗ, ಅಥವಾ 60-40, 50-50 ಈ ರೀತಿ ಇರುತ್ತೆ. ಅದರಲ್ಲಿ ಅವರು ಇಲ್ಲಿವರೆಗೂ ನಮಗೆ ಅವ್ರು ಕೊಡಬೇಕಾದ ಹಣ ಕೊಡಲಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಾವೇನು ಹೆಚ್ಚಿಗೆ ಹಣ ನಾವು 1000 ಕೋಟಿ ಏನು ಕೇಳಲಿಲ್ಲ. ನಮಗೆ 500 ಕೋಟಿ 400 ಕೋಟಿ ಈ ರೀತಿ ಮಾಡರ್ನೈಸೇಷನ್ ಪ್ರೋಗ್ರಾಮ್ನಲ್ಲಿ ಅವ್ರ ಪಾಲು ಕೊಡ್ತಾರೆ. ಅದರಲ್ಲಿ ಸಂಪೂರ್ಣವಾಗಿ ಏನು ನಮಗೇನು ಬಿಡುಗಡೆ ಆಗಿಲ್ಲ. ಎಲ್ಲಿ ನೋಡಿ, ಸಾರಾ ಮಹೇಶ್ ಅವರು ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿ ಮಂತ್ರಿಗಳಾಗಿ ಒಬ್ಬ ಜವಾಬ್ದಾರಿಯುತ
ಮುಖಂಡ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅವ್ರು ಹೇಳಬೇಕಾದ್ರೆ ಸ್ಪೆಸಿಫಿಕ್ಕಾಗಿ ಹೇಳಿ, ಯಾರು ಹಣ ತೊಗೊಂಡಿದ್ದಾರೆ, ಎಲ್ಲಿ ಹಣ ತೊಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರು ಹೇಳಿದರೆ ತನಿಖೆ ಮಾಡ್ತೀನಿ. ಅಲ್ಲಲ್ಲ, ಸುಮ್ಮನೆ ನೋಡ್ರಿ, ಪಾಸಿಂಗ್ ರೆಫರೆನ್ಸ್ ಕೊಡೋದ್ರಿಂದ ಅರ್ಥ ಇಲ್ಲ. ಕೊಡ್ಲಿ ಕೊಡ್ಲಿ ಕೊಡ್ಲಿ, ನನಗೆ ನಾನೇನು ಕೇಳೋದಿಲ್ಲ. ಅವ್ರು ತಾನೇ ಹೇಳಿರೋರು, ನಾನು ಹೇಳಿದ್ದೀನ? ಅವ್ರು ಹೇಳಿದ್ದಾರೆ, ಅವರು ರೈಟಿಂಗಲ್ಲಿ ಕೊಡಲಿ ನನಗೆ. ಅಲ್ಲಲ್ಲ ನೋಡಿ, ನಾನು ಅವ್ರಿಗಿಷ್ಟೇ ಹೇಳೋದು, ಆ ರೀತಿ ಅವ್ರಿಗೇನಾದರೂ ಕಂಡು ಬಂದಿದ್ರೆ ಅಥವಾ ಗೊತ್ತಾಗಿದ್ದರೆ ರೈಟಿಂಗಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದರೆ ಕೊಡಲಿ, ನಾನು ತನಿಖೆ ಮಾಡಿಸ್ತೀನಿ, ಅವ್ರ ಮೇಲೆ ಕ್ರಮ ತೊಗೊತೀನಿ.